ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ನಮ್ಮ ಊರು, ನಮ್ಮ ಸ್ನೇಹಿತರು, ನಮ್ಮ ತಂದೆ ತಾಯಿ, ಗುರುಗಳು ಹೀಗೆ ಎಲ್ಲವೂ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ಹೇಳ್ತಾರೆ. ಕಾರಂತರ ಕಾದಂಬರಿಯಲ್ಲಿ ಕಡಲು ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನೀವಿಬ್ಬರು ಕುಂದಾಪುರದವರು. ನಿಮ್ಮ ಊರು, ನಿಮ್ಮ ಜೀವನ ಕಥೆಯಲ್ಲಿ ಯಾವ ಪಾತ್ರವನ್ನು, ಎಷ್ಟು ಮಹತ್ವವಾದ ಪಾತ್ರವನ್ನು ವಹಿಸಿದೆ? ಬಹುದೊಡ್ಡ ಪಾತ್ರವನ್ನು ವಹಿಸಿದೆ. ನನ್ನ ಐಡೆಂಟಿಟಿನೇ ನಾನು ಕುಂದಾಪುರದವನು ಅನ್ನೋದು. ಅದು ನನ್ನ ಕತೆ ಮುಖಾಂತರ, ನನ್ನ ಕೆಲಸದ ಮುಖಾಂತರ ನನ್ನ ಊರು ತುಂಬ ದೊಡ್ಡದಾಗಿ ರಿಫ್ಲೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೆ ಬಂದಿರುವಂಥ ಎಲ್ಲ ಪಾತ್ರಗಳು, ನಾನು ಬರೆದು ನಿರ್ದೇಶನ ಮಾಡಿರುವಂಥ ಸಿನಿಮಾಗಳಲ್ಲಿ ಹಲವಾರು ಪಾತ್ರಗಳು ಕುಂದಾಪುರದಲ್ಲಿ ನಾನು ನೋಡಿರುವಂಥದ್ದು, ನನ್ನ ಕೆರಾಡಿ, ನನ್ನ ಊರಿನೆಲ್ಲ ನೋಡಿರುವಂಥದ್ದು. ಸೊ ನನ್ನ ಸ್ನೇಹಿತರಾಗ್ಬೋದು, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನೋಡಿರುವಂಥ ಪಾತ್ರಗಳಾಗಿರ್ಬೋದು, ಅದೇ ನನ್ನ ಬರವಣಿಗೆ ಆಗ್ಬೋದು, ನನ್ನ ಸಿನಿಮಾ ಆಗ್ಬೋದು, ಎಲ್ಲವೂ ಕೂಡ ಸೊಸೈಟಿಯಿಂದ ಇನ್ಫ್ಲುಯೆನ್ಸ್ ಆಗಿ ನಾನು ಮಾಡಿರುವಂಥದ್ದು. ಹಾಗಾಗಿ ಕುಂದಾಪುರ ಅದು ನನ್ನ ಉಡುಗೆ ತೊಡುಗೆ ಆಗ್ಬೋದು, ನನ್ನ ಊಟೋಪಚಾರ ಆಗ್ಬೋದು, ನನ್ನ ಭಾಷೆ ಆಗ್ಬೋದು, ನನ್ನ ಬೆರೆಯುವಂಥ ರೀತಿ ಆಗ್ಬೋದು, ನನ್ನ ಓವರಾಲ್ ಕ್ಯಾರೆಕ್ಟರ್, ಪರ್ಸನಾಲಿಟಿ ಎಲ್ಲವನ್ನು ತೊಗೊಂಡ್ರು ಕೂಡ ನನ್ನ ಊರು ಕುಂದಾಪುರ ಆಗ್ಬೋದು, ಕೆರಾಡಿ ಆಗ್ಬೋದು, ಇದು ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಸೊ ಐ ಥಿಂಕ್ ಅದೇ ನನ್ನ ಐಡೆಂಟಿಟಿ ಅಂತ ರೌಂಡ್ ಆಫ್ ಮಾಡ್ತೀನಿ. ಆ ಸಿನಿಮಾಗೂ ಅದು ಖಂಡಿತವಾಗ್ಲೂ ಸಿನಿಮಾದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿದೆ. ಅದೇ ಸಿನಿಮಾದಿಂದನೇ ನಾನು ಮತ್ತೆ ನೀನು. ಸೊ ಜೀವ ಕೊಟ್ಟಿದ್ದು ಕುಂದಾಪುರ, ಜೀವನ ಕೊಟ್ಟಿದ್ದು ಬೆಂಗಳೂರು. ಹಾಗಾಗಿ ಎರಡಕ್ಕೂ ಅದೇ ಪ್ರೀತಿ ವಿಶ್ವಾಸ ಇದೆ. ಸೊ ಬೆಂಗಳೂರಿಂದನೇ ನಾನು ಸಿನಿಮಾಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು, ಅವಕಾಶ ಸಿಕ್ತು ನನಗೆ. ಸೊ ಹಾಗಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಕಾಲೇಜ್ ಸೇರಿದ ಡಿಗ್ರಿಗೆ, ಅಲ್ಲಿಂದ ಪ್ರಮೋದ್ ಪರಿಚಯ ಆಗಿತ್ತು. ಬದುಕು ಕಟ್ಟಿರೋ ಊರಿನ ಬಗ್ಗೆ ಮಾತಾಡಿದ್ವಿ. ಈಗ ಬದುಕಿನ ಬಗ್ಗೆ ಮಾತಾಡೋದಾದ್ರೆ, ಬದುಕಿಗೆ ಒಂದೇ ಆಯಾಮ ಇರಲ್ಲ. ಒಬ್ಬೊಬ್ರು ಒಂದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಬದುಕನ್ನ ಸ್ವೀಕಾರ ಮಾಡ್ತಾರೆ, ನೋಡ್ತಾರೆ. ನಿಮ್ಮಗಳ ಪ್ರಕಾರ ಬದುಕು ಅಂದ್ರೆ ಏನು? ಜೀವನವನ್ನ ನೀವು ಹೇಗೆ ನೋಡ್ತೀರಿ? ಅವನದೊಂದು ವೆರಿ ಕಾಮನ್ ಡೈಲಾಗ್ ಇದೆ, ಗೋ ವಿತ್ ದ ಫ್ಲೋ ಅಂತ. ಓಕೆ ಓಕೆ. ಶಬ್ದ ಅಂದ್ರೆ ಫಾರ್ ದ ಸಿನಿಮಾ ಆಲ್ಸೋ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಓಕೆ ಓಕೆ. ಸೊ ಫ್ಲೋ ನಮಗೆ ಬದುಕಲ್ಲಿ ತುಂಬ ಮುಖ್ಯವಾಗಿ ಗುರಿಯನ್ನು ಹೇಳ್ತಾರೆ. ಗುರಿಯನ್ನು ಯೋಚನೆ ಮಾಡುವಷ್ಟು, ಗುರಿ ಇಟ್ಕೊಳ್ಳುವಷ್ಟು ಲಕ್ಸುರಿ ಇರಲಿಲ್ಲ ನಮಗೆ. ಕರೆಕ್ಟ್. ಅಂದರೆ ಆ ಥರದ ವಾತಾವರಣದಲ್ಲಿ, ಅಥವಾ ಆ ಥರದ ಎಜುಕೇಷನ್ ಆಗ್ಬೋದು, ಅಥವಾ ಅಂಥ ಒಂದು ಇವಾಗ ತುಂಬ ಚೆನ್ನಾಗಿ ಓದೋವಂಥ ಮಕ್ಕಳಿಗೆ ಪೇರೆಂಟ್ಸು ಅವರು ಎಜುಕೇಟೆಡ್ಡು ಈ ಥರದ್ದೆಲ್ಲ ಇದ್ಕೊಂಡು ಅವರು ಒಂದು ಗುರಿಯನ್ನು ಕ್ರಿಯೇಟ್ ಮಾಡ್ತಾರೆ, ಅಥವಾ ಒಂದು ಈ ಗುರಿಯಲ್ಲಿ ಈ ದಾರಿಲಿ ಹೋಗ್ಬೇಕು, ನೀನು ಈ ಗುರಿ ಮುಟ್ಬೇಕಂದ್ರೆ. ಐ ಥಿಂಕ್ ನಾವು ಆ ಫ್ಲೋ ಅಲ್ಲಿ ಆ ದಾರಿಲಿ ಹೋಗಿರೋದು ಒಂದು. ಆ ದಾರಿ ಸಮ್ಟೈಮ್ಸ್ ಯಾವತ್ತೂ ಎಲ್ಲರೂ ಗುರಿನೇ ಇರಬೇಕಂತನೂ ಇಲ್ಲ ಅನ್ಸುತ್ತೆ ನನಗೆ. ಒಂದು ದಾರಿಲಿ ಹೋಗಬೇಕು, ದಾರಿಲಿ ಹೋಗ್ತಾ ಇಂಪಾರ್ಟೆಂಟ್ ಸರಿದಾರಿ ಆಗಿರಬೇಕು. ದಾರಿಲಿ ಸುಮಾರು ಜನ ಸರಿಯಾಗಿರೋರು ಸಿಗಬೇಕು, ಆವಾಗ ಆ ದಾರಿ ಕೂಡ ಗುರಿಯನ್ನು ತಲುಪಿಸೋದು ಅಂತ ಅನ್ಕೊಳ್ತೀನಿ ನಾನು. ಸೊ ಹಾಗಾಗಿ ಬದುಕನ್ನು ನಾನು ಆ ಆ್ಯಂಗಲಲ್ಲಿ ನೋಡ್ತಾ ಹೋಗ್ತೀನಿ. ತುಂಬ ಗ್ರ್ಯಾಟಿಟ್ಯೂಡ್ ಇದೆ, ತುಂಬ ಋಣಿಯಾಗಿದ್ದೀವಿ ಈ ಬದುಕಿಗೆ. ಈ ಬದುಕು ಇವತ್ತಿಗೆ ನಮ್ದಲ್ಲ. ಅಂದರೆ ಇದು ಸಿನಿಮಾ ನಮ್ಗೆ ಕೊಟ್ಟಿರುವಂಥ ಒಂದು ಅವಕಾಶ. ಸೊ ಆ ಜವಾಬ್ದಾರಿಯಲ್ಲಿ ನಾವು ಇನ್ನಷ್ಟು ಬೆಟರ್ ಕೆಲಸಗಳನ್ನು ಮಾಡೋ ಪ್ರಯತ್ನ, ಹೊಸ ಕಥೆಗಳನ್ನು, ಒಳ್ಳೆಯ ರೀತಿಯ ಸಿನಿಮಾಗಳನ್ನು ಹೇಳುವಂಥ ಪ್ರಯತ್ನ ಅಷ್ಟೇ. ಓಕೆ. ಸೊ ಆ ಹೋರಾಟದಲ್ಲಿ ಹೋಗ್ತಾ ಇರ್ತೀವಿ. ಹೊರಗೆ ನಿಂತು ನೋಡಿದಾಗ ನಮ್ಗೆ ಯಾವಾಗಲೂ ಅನ್ಸೋದು, ನಿಮ್ಮ ಯಾವುದೇ ಪಯಣ ಆಗಿರ್ಬೋದು, ನೀವು ಜನರಲಿ ಇರೋದನ್ನು ತುಂಬ ಪ್ರಾಮಾಣಿಕವಾಗಿ ಬದುಕ್ತೀರಿ, ಪ್ರಾಮಾಣಿಕವಾಗಿ ಸಿನಿಮಾನೂ ಮಾಡ್ತೀರಿ ಅಂತ. ಅದು ಪ್ರಾಬಬ್ಲಿ ಸ್ಕ್ರೀನಿಗೆ ಟ್ರಾನ್ಸ್ಲೇಟ್ ಆದಷ್ಟು ಜನಕ್ಕೆ ಅದು ಹೋದಾಗ ಮೋಸ್ಟ್ಲಿ ಸಿನಿಮಾ ಕರೆಕ್ಟ್ ಆಗ್ಬೋದು, ನಾವು ಕೂಡ ಕರಪ್ಟ್ ಆಗ್ಬೋದು ಅಂತ. ಓಕೆ ಓಕೆ.